5ನೇ ತಾರೀಕು ಹುಬ್ಳಿಯ ಒಂದು ಖಾಸಗಿ ಹೋಟೆಲ್ ಅಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ. ಅದಾದ್ಮೇಲೆ ಆ ವ್ಯವಹಾರದ ನಂತರ ಹಣವನ್ನ ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ಗೋಕುಲ್ ರೋಡ್ ಏನಿದೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಪೆದ್ವಾಡ್ ಅಂತ, ಆಕೆ ತನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಓಪನ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತ ಹುಡುಕುವಂತ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸಿಫ್ ಅನ್ನುವಂತ ವ್ಯಕ್ತಿ, ಅವನು ತನ್ನನ್ನ ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸ್ಕೊಂಡು ನನಗೆ ಬಹಳಷ್ಟು ಜನರ ಜೊತೆ ಸಂಪರ್ಕ ಇದೆ, ಮತ್ತೆ ಬಹಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ, ಬಹಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು 50 ಕೋಟಿ ಅಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಕೆಗೆ ನಂಬಿಸ್ತಾನೆ. ಅದಾದ್ಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ ಗಳನ್ನ ಮಾಡ್ಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಮಾಡಿರೋದು, ವ್ಯವಹಾರ ಕೊಟ್ಟಿರೋದು, ಅದ್ರದ್ದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು 60 ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೋತಾನೆ. ಆಕೆ ಹತ್ರ ಪಡ್ಕೊಂಡ್ಮೇಲೆ ಇಮಿಡಿಯೇಟ್ ಆಗಿ ನಾನು ಇವತ್ತು 2 ಕೋಟಿ ಅಷ್ಟು ಹತ್ತತ್ರ 2 ಕೋಟಿ ಅಂದ್ರೆ 1 ಕೋಟಿ ಸುಮಾರು 87,450 1,87,45,000 ರೂಪಾಯಿವಷ್ಟು ಹಣವನ್ನ ಇವತ್ತೇ ಡೆಲಿವರಿ ಮಾಡ್ತೀನಿ. ಮತ್ತೆ ಉಳಿದಿದ್ದೇನಿದೆ ಅದನ್ನ ಸ್ವಲ್ಪ 1-2 ದಿನದಲ್ಲಿ ನಾವು ಉಳಿದಿದ್ದು 48+ ಕ್ರೋರ್ಸ್ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿರುವಂತ ಗೋಕುಲ್ ರೋಡ್ ಅದ್ರ ಆ ಕಡೆ 2 ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾನೆ. ಹಣ ಕೊಟ್ಟು ಹೋದಂತ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಂಡ್ಲಿಕ್ಕೆ ಅಂತ ಓಟ್ಲಿಕ್ಕೆ ತಗೊಂಡ್ಬಂದು ಎಣಿಸಿದಂತ ಸಂದರ್ಭದಲ್ಲಿ ಆ ಹಣದ ಕಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂತ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ, ಅದ್ರೊಳಗಡೆ ಇರುವಂತ ಬೇರೆ ಎಲ್ಲಾ ಕಟ್ಟುಗಳು ಮತ್ತೆ ಒಂದು ಕಟ್ಟಲ್ಲಿರುವಂತ ಎಲ್ಲಾ ನೋಟ್ಗಳು ಫೇಕ್ ಇರುವಂತದ್ದು ತಿಳಿದು ಬಂದಿದೆ. ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ ಸ್ಟಾಲ್ಸ್ ಅಲ್ಲೆಲ್ಲ ಸಿಗುತ್ತೆ, ಅಂದ್ರೆ ಮಕ್ಕಳಿಗೆ ರೆಫರೆನ್ಸ್ ಇಟ್ಕೊಳ್ಳುವಂತದ್ದು. ಆ ತರದ್ದು ಕಟ್ಬಿಟ್ಟು ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂತಹ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂತ ಒಂದು ಘಟನೆ ನಡೆದಿದೆ. ಈ ಘಟನೆ ನಾವು IPC ಏನ್ ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡ್ಕೊತಿದ್ವಿ, ಆ ಪ್ರಕಾರ ನಾವು BNS ಅಲ್ಲಿ ಈಗ ಚೀಟಿಂಗ್ ಮತ್ತೆ ಕೌಂಟರ್ಫಿಟ್ ಕರೆನ್ಸಿ 2 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದೇವೆ. ಆತನನ್ನ ಮುರುಡೇಶ್ವರದ ಹತ್ರ ತಲೆಮರೆಸ್ಕೊಂಡಿದ್ದ, ಮೂಲತಃ ಮೈಸೂರು ಭಾಗದವನು. ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಅಲ್ಲಿಂದ ಅವನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿ ಆ ಒಂದು ಪಾತ್ರ ಮತ್ತು ಮೇಲಿರೋ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನಿನ್ನೆ ನೈಟ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ. ನಿನ್ನೆ JC ಕೊಟ್ಟಿದ್ದಾರೆ, ಮತ್ತೆ ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಬೆಂಗಳೂರಲ್ಲಿ ಕೂಡ 2017-18ರಲ್ಲಿ ಇದೇ ತರದ ಒಂದು ಪ್ರಕರಣ ಭಾಗಿಯಾಗಿರುವಂತದ್ದು ನಮಗೆ ಸದ್ಯದ ಮಾಹಿತಿ ತಿಳಿದು ಬಂದಿದೆ. ಮತ್ತೆ ಈ ವ್ಯಕ್ತಿಯಿಂದ ಬೇರೆ ಯಾರಾದ್ರೂ ಅಕಸ್ಮಾತ್ ವಂಚಿತರಾಗಿದ್ರೆ ಅವರು ಕೂಡ ನಮ್ಮ ಹುಬ್ಳಿ ಧಾರವಾಡ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಮಾಹಿತಿ ಕೊಡ್ಬೇಕು ಅಂತ ನಾನು ಈ ಮೂಲಕ ಆತರ ಯಾರಾದ್ರೂ ವಂಚಿತರಾಗಿದ್ರೆ ಅವರಿಗೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ಸದ್ಯಕ್ಕೆ ನಮಗೆ ಮಾಹಿತಿ ಅವನು ಹೇಳಿರುವಂತದ್ದು ತಮಿಳ್ನಾಡು ಒಂದು ನಗರದ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇಂದ ತಗೊಂಡ್ಬಂದಿರೋದು ಅಂತ ಹೇಳ್ತಾರೆ. ಸೊ ಅದರದ್ದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ತರದ್ ನೋಟು ಅಂತದ್ದು. ಸೊ ಅವನು ಹೇಳಿರೋದಷ್ಟು, ಬಟ್ ಅದ್ರದ್ದು ಕೂಲಂಕುಷವಾಗಿ ನಾವಿನ್ನು ತನಿಖೆ ಮಾಡ್ಬೇಕು. ಮೂಲತಃ ಮೈಸೂರು ಅವನು, ಸುಮಾರು ಒಂದು 55 years ಓಲ್ಡ್ ಇದ್ದಾನೆ, ಎಲ್ಲ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಮೈಸೂರಲ್ಲೇ ಇರ್ತಾರೆ. ಇವನು ಬಹಳ ವೈಟ್ ಕಾಲರ್ ಅಫೆಂಡರ್ ರೀತಿಯಲ್ಲಿ ಸೂಟ್ ಹಾಕೊಂಡು ಟೈ ಹಾಕೊಂಡು ತನ್ನ ಹೆಸರನ್ನ ಸುಧೀರ್ ಮೆಹ್ತಾ ಅಂತಂದು ಗುರುತಿಸ್ಕೊಂಡು ಈ ಒಂದು ಕೃತ್ಯಗಳು ಮಾಡುವಂತದ್ದು ಕಂಡು ಬಂದಿದೆ. ಇನ್ನು ಈತ ಬಹಳ ಕ್ಲಿಯರ್ ಆಗಿ ಯಾವ್ದಾದ್ರು ಒಬ್ಬ ಹೊಸ ಪಾರ್ಟಿ ಹಿಡಿಬೇಕಾದ್ರೆ ಅವ್ರ ಹತ್ರ ನೀಟಾಗಿ ಹೊಸ ಹೆಸರುಗಳಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಪೂರಕವಾಗಿ ಒಂದು ID ಕಾರ್ಡ್ ಮಾಡಿಸ್ಕೊಳ್ಳುವಂಥದ್ದು, ಆಮೇಲೆ ಫೋಟೋಸು ಎಲ್ಲ ನೋಡಿ ನಮ್ದು ನಮ್ಮ ಫ್ಯಾಮಿಲಿ ನಾವ್ ಇಲ್ಲಿ ಇರ್ತೀವಿ, ನಾವು ಬಹಳ ದೊಡ್ಡ ಫ್ಯಾಮಿಲಿ ಅಂತ ಮನೆ ಎಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಇರುವಂತ ಫೋಟೋಗಳೆಲ್ಲ ತೆಗೆಸ್ಕೊಂಡಿರುವಂತದ್ದು ಆ ತರದ್ದೆಲ್ಲ ಇದೆ. ಮತ್ತೆ ಆ ನಂಬರ್ ಯಾವುದು ಆ ವಂಚನೆ ಮಾಡ್ಲಿಕ್ಕೆ ಅಂತ ಟಾರ್ಗೆಟ್ ಮಾಡುವಂತ ವ್ಯಕ್ತಿಗಳಿಗೆ ಕೊಡ್ತಾರೆ, ಆ ನಂಬರ್ನ ಬೇರೆ ಯಾರ ಜೊತೆ ಅವನು ಶೇರ್ ಮಾಡಲ್ಲ, ಮತ್ತೆ ಆ ನಂಬರ್ ಅನ್ನ ಬೇರೆ ಯಾವ ಪರ್ಪಸ್ಗೂ ಉಪಯೋಗಿಸಲ್ಲ. ಪ್ರತ್ಯೇಕವಾಗಿ ಒಂದು ಮೊಬೈಲ್ ಇಟ್ಕೊಂಡು ಪ್ರತ್ಯೇಕವಾದ ನಂಬರ್ ಇಟ್ಕೊಂಡು ಅವ ಕೆಲಸ ಮುಗಿದ ತಕ್ಷಣ ಅದನ್ನ ಡಿಸ್ಪೋಸ್ ಮಾಡ್ತಾನೆ, ಸೋ ದಟ್ ಅವನು ಈ ತರ ಕೃತ್ಯ ಮಾಡಿದಾನೆ ಅನ್ನೋಂಥದ್ದು ಇಂಟರ್ಲಿಂಕ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಇದು ಪೂನಾ ಮೂಲದ ಅಶ್ವಿನಿ ಅವ್ರೇನಿದ್ದಾರೆ ಅವರು ವಂಚನೆಗೆ ಒಳಗಾಗಿರುವಂತವ್ರು. ಸೊ ಈ ತರ ಇನ್ಯಾರಾದ್ರೂ ಅಕಸ್ಮಾತ್ ಇವರಿಂದ ವಂಚಿತರಾಗಿದ್ರೆ ಅವರು ನಮ್ಮ ಆಫೀಸಲ್ಲಿ ಅಥವಾ ನಮ್ಮ
ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಇಲ್ಲಿ ಬಂದು ಮಾಹಿತಿ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. 1,87,45,00,000 ನಕಲಿ ನೋಟ್ ಇದೆ, 5,000 ಅಸ್ತಿ. ವಿಕ್ಟಿಮ್ಸ್ ಅಂದ್ರೆ ಇವರಿಗೆ ಈ ಲೇಡಿ ಮೈಸೂರಲ್ಲಿ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಪರಿಚಯ ಆಗಿದೆ. ಅದು ಯಾವ್ದೋ ಒಂದು ಸಂಬಂಧಿಕರು ಫಂಕ್ಷನ್ ಹೋದಾಗ ಅಲ್ಲಿ ನಮ್ದು ಈ ತರ ಕಂಪ್ನಿ ಇದೆ, ಫೈನಾನ್ಸಿಂಗ್ ಮಾಡ್ತೀವಿ ಅಂತ ಹಂಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಿದ್ದಾರೆ. ಮೈಸೂರಲ್ಲೇ ಆ ಲೇಡಿ ಜೊತೆ ಸಂಪರ್ಕ ಬಂದಿದ್ದು ಅಂತ ಹೇಳ್ತಾನೆ. ಮತ್ತೆ ಇವನು ಸ್ವಲ್ಪ ನೀಟಾಗೆಲ್ಲ ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡು ಎಲ್ಲ ಕಡೆ ಓಡಾಡೋದೆಲ್ಲ ಇದೆ. ಇವಾಗ ಸದ್ಯಕ್ಕೆ ಒಂದು ಬುದ್ಧಿವಂತಿಕೆ ಏನಂದ್ರೆ ಸ್ವಲ್ಪ ಮೊಬೈಲ್ಗಳಲ್ಲಿ ಯಾವ್ದು ಎವಿಡೆನ್ಸಸ್ ಜಾಸ್ತಿ ಇಟ್ಕೊಂಡಂಗೆ, ಯಾರ ಜೊತೆ ಯಾರು ನಿಂತಿರೋಂಥದ್ದು ಅಥವಾ ಯಾರಾದ್ರೂ ರೆಫರೆನ್ಸ್ ಇಟ್ಕೊಂಡು ಹೇಳಿರೋಂಥದ್ದು ಫೋಟೋಸ್. ಈಗ ಈ ತರ ಫ್ರಾಡ್ಗಳು ಏನ್ ಮಾಡ್ತಾರೆ ಜನರಲ್ಲಿ, ದೊಡ್ಡ ದೊಡ್ಡ ಯಾರಾದ್ರೂ ಅಫಿಷಿಯಲ್ಸ್ ಜೊತೆಗೆ ಅಥವಾ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಅಥವಾ ಅಧಿಕಾರಸ್ಥರು ಅಥವಾ ಇಂಡಸ್ಟ್ರಿಯಲಿಸ್ಟ್ ಇಂಥವ್ರ ಜೊತೆ ಫೋಟೋಸ್ ಎಲ್ಲ ಇಟ್ಕೊಂಡಿರುವಂತದ್ದು ನಮ್ಗೆ ಜನರಲ್ಲಿ ಬೇರೆ ಕೇಸಸ್ ಸಿಕ್ತಿತ್ತು. ಇವನ್ ಕಡೆಯಿಂದ ಸಿಕ್ಕಿರೋ ಮೊಬೈಲ್ ಎಲ್ಲ ಆಗ್ಲಿ ಅಥವಾ ಅದರಲ್ಲಿ ಆ ತರದ್ದು ಯಾವ್ದು ಡೀಟೇಲ್ಸ್ ಸಿಕ್ಕಿಲ್ಲ. ಹಂಗಾಗಿ ಅದೆಲ್ಲ ಅವನು ಬಹಳ ಬುದ್ಧಿವಂತಿಕೆಯಿಂದ ಎಷ್ಟೇ ಇಂಟ್ರಾಗೇಷನ್ ಮಾಡಿದ್ರು ಉತ್ತರ ಕೊಡೋದಕ್ಕೆ ಬಹಳ ಹಿಂಜರಿತಾರೆ. ಮತ್ತೆ ಬಹಳ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಒಂದ್ ಪ್ರಶ್ನೆ ಹೆಚ್ಚಿಗೆ ಕೇಳಿದ್ರೆ ನಾನು ಹೊಡೆದ್ರು ಪೊಲೀಸರು ಅಂತ ಮ್ಯಾಜಿಸ್ಟ್ರೇಟ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ, ಅಥವಾ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನಾನು ನಾಲ್ಗೆ ಕಡ್ಕೊಂಡ್ಬಿಡ್ತೀನಿ, ಈ ತರದ್ದೆಲ್ಲ ಅಲ್ಲಿ ಇಂಟ್ರಾಗೇಷನ್ ಅಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ನಾವು ಗಮನಿಸ್ತೀವಿ. ನಾನು ಕೂಡ ಹೋಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾವು ಬೇರೆ ಇಂಟ್ರಾಗೇಷನ್ ಮಾಡೋಂಥ ಸಂದರ್ಭದಲ್ಲಿ ಸರ್ ನನಗೆಲ್ಲ ಪೊಲೀಸರು ತುಂಬಾ ಇಂಟೆನ್ಸ್ ಆಗಿ ಕ್ವಶನ್ಸ್ ಕೇಳ್ತಾರೆ, ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ನನ್ನ ಮನೆಯಲ್ಲಿದೆ ಅಂತ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಆತರ ಎಲ್ಲ ನನ್ನ ಎದುರಿಗೂ ಕೂಡ ಆರೋಪ ಮಾಡಿದ್ ನಾನು ನೋಡಿದೆ. ಬಹಳ ಪ್ರೊಫೆಷನಲ್ ಇದ್ದಾನೆ. ಮತ್ತೆ ತನ್ನ ಹೆಸರನ್ನೇ ಬದಲಾಯಿಸ್ಕೊಂಡು ಈಕೆ ಯಾರು ಮೋಸ ಹೋಗಿದ್ದಾಳೆ ಆಕೆ ಬಹಳ ಲರ್ನೆಡ್ ಲೇಡಿ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಓದ್ಕೊಂಡು ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ತಯಾರಿ ಮಾಡ್ಕೊಂಡಿದ್ದಂತ ಬಹಳ ನಾಲೆಡ್ಜ್ ಇರುವಂತ ಲೇಡಿ. ಅಂತವಳಿಗೆ ಮೋಸ ಮಾಡಿದ್ದಾನೆ ಅಂತಂದ್ರೆ ತಿರ್ಗಾ ಇವನೇನ್ ಜಾಸ್ತಿ ಓದಿಲ್ಲ, 10th ಓದಿಲ್ಲ ಸರಿಯಾಗಿ. ಅಷ್ಟಾಗಿಯೂ ಕೂಡ ಇಷ್ಟು ಸೊಫಿಸ್ಟಿಕೇಟೆಡ್ ಆಗಿದ್ರೆ ಒಂಥರ ಎಕ್ಸ್ಪರ್ಟೈಸ್, ಫ್ರಾಡ್ಲೆಂಟ್ ಆಕ್ಟಿವಿಟಿ, ಫ್ರಾಡ್ ಮಾಡೋದನ್ನೇ ಒಂದು ಎಕ್ಸ್ಪರ್ಟೈಸ್ ಆಗಿ ಮಾಡ್ಕೊಂಡು ಕಂಡು ಬರುತ್ತೆ. ಸೊ ಇಷ್ಟಾಗಿ ಕೂಡ ಸದ್ಯದ ಮಾಹಿತಿ ಇಷ್ಟು ನಮ್ಗೆ ತಿಳಿದು ಬಂದಿರುವಂತದ್ದು. ಮುಂದುವರೆದು ಬೆಂಗಳೂರಿನಲ್ಲಿ ಇದೇ ತರ ಒಂದು ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಅಟೆಂಪ್ಟ್ ಸೂಸೈಡ್ ಕೇಸ್ ಕೂಡ ಮೇಲೆ ಆಗಿತ್ತು. ಪೊಲೀಸರು ಹಿಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ವಶದಲ್ಲಿದ್ದಂತ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಯತ್ನ ಎಲ್ಲ ಮಾಡುವಂತದ್ದು ಎಲ್ಲ ನ್ಯೂಸೆನ್ಸ್ ಮಾಡುವಂತ ಮೈಂಡ್ ಸೆಟ್ ಇರುವಂತದ್ದು. ಆದ್ರೂ ಕೂಲಂಕುಷವಾಗಿ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ. ಈಗ ಕಸ್ಟಡಿ 10 ದಿನಗಳ ಕಸ್ಟಡಿ ಕೇಳಿದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಸಿಗತ್ತೆ, ಯಾಕಂದ್ರೆ ಇವ್ ಮಾಡಿರುವಂತ ಫ್ರಾಡ್ ನೋಡಿದ್ರೆ 10 ದಿನ ಸಿಗ್ಬಹುದು ಅನ್ಕೊಂಡಿದ್ವಿ. ಸಿಕ್ಕಾಗ ಕೂಲಂಕುಷವಾಗಿ ತನಿಖೆ ಮಾಡುವಂಥದ್ದು, ಒಂದು ಸಮಗ್ರ ತನಿಖೆ ಮಾಡುವಂಥದ್ದು. ಅಶ್ವಿನಿ ಕಡೆಯಿಂದನೇ 60 lakhs ತಗೊಂಡಿರೋದು. ಅದ್ರಲ್ಲೂ ಹೆಂಗ್ ಮಾಡ್ತಾನೆ, ಫಸ್ಟ್ಗೆ 2 ಲಕ್ಷ ಅಷ್ಟೇ ಕೊಡಿ, ಫುಲ್ ಕೊಡ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಫಸ್ಟ್ಗೆ 2 ಲಕ್ಷ ಅಷ್ಟೇ ಕೊಡಿ, ಪ್ರೊಸೆಸಿಂಗ್ ಚಾರ್ಜಸ್ ಮತ್ತೆ ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚಿಗೆ ಹಣ ತಂದ ಕೇವಲ 2 ಲಕ್ಷ ಅಷ್ಟೇ ಇಸ್ಕೋತಾನೆ. ಅವಾಗ ಇವರಿಗೆ ತುಂಬಾ ನಿಯತ್ತಿದ್ದಾನೆ, ಇನ್ನು 10 ಲಕ್ಷ 15 ಲಕ್ಷ ಕೊಡಕ್ ನಾವು ರೆಡಿ ಇದ್ರು, ಕೇವಲ 2 ಲಕ್ಷ ಅಷ್ಟೇ ಇಸ್ಕೊತಿದ್ದಾನೆ ಅಂತ ಅವ್ರು ನಂಬಿಟ್ಟು ನೆಕ್ಸ್ಟ್ ಇಲ್ಲ ಅದನ್ನೆಲ್ಲ ಫಸ್ಟ್ ಒಂದ್ ಸ್ವಲ್ಪ ಕಮ್ಮಿ ಅಮೌಂಟ್ ಹೇಳಿರ್ತಾನೆ, 20 ಕೋಟಿ ಕೊಡಿಸ್ತೀನಿ 20 ಲಕ್ಷ ಕೊಡಿ ಅನ್ನೋ ಟೈಪ್ ಹೇಳಿರ್ತಾನೆ. ಆಮೇಲೆ 2 ಲಕ್ಷ ಕೊಟ್ಟಾಗ ಯಾವಾಗ ಇವ್ನಿಗೆ ಸ್ವಲ್ಪ ಟ್ರಸ್ಟ್ ಬಂತು, ನಂತರದಲ್ಲಿ ಅವರು 60 ಕೋಟಿ 50 ಕೋಟಿ ಕೊಡ್ತೀನಿ, 50 ಕೋಟಿಗೆ ಅರೌಂಡ್ ಒಂದು 1.2% ಲೆಕ್ಕಕ್ಕೆ ಒಂದು 60 ಲಕ್ಷ ಕೊಡಿ ಅಂತ ಹೇಳಿದ ತಕ್ಷಣ ಇವರು ಕೊಟ್ಟಿದ್ರು. ರಿಕ್ವೈರ್ಮೆಂಟ್ ಅಂದ್ರೆ ಪೂನಾದಲ್ಲಿ ಈಕೆದು ಎಲ್ಲ ಸ್ವಲ್ಪ ವ್ಯವಹಾರಗಳು ಉಂಟು. ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಓಪನ್ ಮಾಡ್ಬಿಟ್ಟು ದೊಡ್ಡದಾಗಿ ಜಾಯಿಂಟ್ ವೆಂಚರ್ ಆಕ್ಟಿವಿಟಿ ಮಾಡ್ಬೇಕು ಅಂತ ಮುಂದಾಗಿರ್ತಾಳೆ. ಸೊ ಈತನಿಗೆ ಹೇಳೋದು ಅಲ್ಲ, ಹುಬ್ಳಿ ಹತ್ರ ಆಗತ್ತೆ ಅಂತಂದು ಹುಬ್ಳಿಗೆ ಬಂದಿದ್ದಾರೆ. ಇವನ್ ಮೈಸೂರವನು, ಆಕೆ ಪೂನಾದವಳು. ಸೊ ಪೂನಾದವ್ರಿಗೂ ಕ್ಯಾಶ್ ಡೆಲಿವರಿ ತಂದು ಕೊಡಕ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ಈಕೆಗೆ ಮೈಸೂರಿಗೂ ಬಂದಿಸ್ಕೊಂಡು ಹೋಗಕ್ ಆಗಲ್ಲ ಅಂತಂದಾಗ ಹಾಫ್ ಗೆ ಬರ್ಬೇಕು ಅಂತಂದು ಡಿಸೈಡ್ ಮಾಡ್ಕೊತಾರೆ. ಫಸ್ಟ್ ಗೋವಾದಲ್ಲಿ ಬೆಳಗಾಮಲ್ಲಿ ಸಿಗೋದು ಅಂತ ಮಾತಾಡ್ಕೊತಾರೆ. ಬೆಳಗಾಮು ಮತ್ತೆ ಅಲ್ಲಿ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹನ್ಸ್ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ. ನಮ್ಮ ಮೇನ್ ರೋಡ್ ಅಲ್ಲಿ ಹನ್ಸ್ ಹೋಟ್ಲ್ ಇದೆ, ಆ ಹನ್ಸ್ ಹೋಟ್ಲಲ್ಲಿ ಇದ್ದು ಅಲ್ಲಿ ವ್ಯವಹಾರ ಇವ್ರದ್ದಾಗುವಂಥದ್ದು. ಹಣ ಇಸ್ಕೊಡುವಂಥದ್ದು ಮತ್ತೆ ಕೊಡುವಂಥದ್ದು ಅಲ್ಲಿ ಗೋಕುಲ್ ರೋಡ್ ಅಲ್ಲಿ ಮಾಡಿದ್ದಾರೆ. ಅವನು ಸಾಕಷ್ಟು ಜನ ನನ್ನ ಹತ್ರ ಫೈನಾನ್ಷಿಯಲ್ಸ್ ಇದ್ದಾರೆ. ಈ ಮಾರ್ವಾಡಿ ಕಮ್ಯುನಿಟಿ, ಬಂಗಾರದ ಅಂಗಡಿಯವರು, ಆಮೇಲೆ ಬಟ್ಟೆ ಅಂಗಡಿಯವರು,
ಬೇರೆ ಬೇರೆ ಫೈನಾನ್ಷಿಯಲ್ ಸೋರ್ಸಸ್ ಇದಾವೆ, ಅವ್ರಗಳಿಗೆ ಸ್ವಲ್ಪ ವಿದೇಶಗಳಿಂದನೂ ಹಣ ಬರುತ್ತೆ. ಈ ತರ ತುಂಬಾ ಒಳ್ಳೆ ರೀತಿಯಲ್ಲಿ ಕತೆ ಕಟ್ಟಿದ್ದಾರೆ. ಅವಾಲ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಈ ತರದ್ ಏನೇನೋ ಹೇಳಿದಾನೆ. ಅಂದ್ರೆ ಬಹಳ ಟ್ರಸ್ಟ್ ವರ್ದಿ ಆಗಿ ಆ ಲೇಡಿ ನನಗೆ ನಿಜವಾಗ್ಲೂ ಅವ್ನು ಇವತ್ತಿಗೂ ನನ್ಗೆ ಮೋಸ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಸರ್, ಕೊಡ್ಬೋದು ಅನ್ಸುತ್ತೆ. ಬಟ್ ನನ್ನ ಜೊತೆ ಬಂದಿರೋರು ಅವ್ರು ಯಾಕೋ ನಂಬ್ತಾ ಇಲ್ಲ ಅನ್ನೋವಷ್ಟು ಆಕೆ ಇವನು ಒಂದು ಟ್ರಾಫಿಕ್ ಬಿದ್ದಿದೆ. ಇನ್ನೂ ಆಗಿಲ್ಲ ಅದರಲ್ಲಿ. ಅಲ್ಲ, ಇವನು ಸದ್ಯಕ್ಕಿರುವಂತದ್ದು, ಇವ್ರ ವ್ಯವಹಾರದಲ್ಲೆಲ್ಲ ಬಂದಿರುವಂತದ್ದು ಒಬ್ನೇ. ಇವನ ಹೆಸರಾದ್ರೂನು ಮೊಹಮ್ಮದ್ ಆಸಿಫ್ ಅಂತಿದ್ರು, ಇವನು ಸುಧೀರ್ ಮೆಹ್ತಾ ಅಂತ ಹೇಳ್ಕೊಂಡ್ ಬಂದಿದ್ದಾನೆ. ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾನೆ, ಹಿಂದಿ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾನೆ. ಯಾರಿಗೆ ನೋಡಿದ್ರು ಅವನು ನಂಬೇಕು ಅನ್ನೋ ರೀತಿ ಪೋಸ್ ಕೊಡ್ತಾನೆ. ಒಂದು ಫೋಟೋಸ್ ಸ್ವಲ್ಪ ಕೊಡಿ, ಎಲ್ಲ ಪ್ರಾಪರ್ ಆಗಿ ಶೂಟ್ ಗೀಟ್ ಹಾಕೊಂಡು. ಅಲ್ಲ, ಇವಾಗ ಅದನ್ನೆಲ್ಲ ಇವಾಗ ನಮಗೆ ಸದ್ಯದ ಮಾಹಿತಿ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದು ನಾವು ಎಲ್ಲ ಬುಕ್ ಸ್ಟಾಲ್ ಗಳಲ್ಲಿ ನಮ್ಮ ಮಕ್ಕಳಿಗೂ ಎಲ್ಲ ಬುಕ್ ಸ್ಟೋರ್ ಗಳಲ್ಲಿ ತಂದಿದೀವಿ ಆ ತರ ನೋಟ್ಗಳು. ಬಟ್ ಇದು ಸೈಜ್ ಗೀಸ್ ಎಲ್ಲ ನೋಡಿದ್ರೆ ಒಂಥರ ಬಹಳ ವ್ಯವಸ್ಥಿತವಾಗಿ ಇವನ್ ಮಾಡಿದ್ದಾರೆ. ಇಷ್ಟೇ ಸೈಜ್ ಬೇಕು ಅಂತ ಒಂದು ಅಲ್ಲಿಂದ ತರಿಸ್ಕೊಂಡಿರುವಂತ ಕಡೆ, ತಮಿಳ್ನಾಡಿನ ಒಂದು ನಗರದ ಮೂಲದಲ್ಲಿ ತರಿಸ್ಕೊಂಡಿರೋದು ಅಂತ ಹೇಳ್ತಾನೆ. ಅದು ಎಲ್ಲಿ ಅಂತ ನಾವಿನ್ನೂ ತನಿಖೆ ಮಾಡಬೇಕು. ಅವ್ರ ಕಡೆಯಿಂದ ಒಟ್ಟು 60 lakhs ತಗೊಂಡಿರುವಂತದನ್ನ ಈಗಾಗಲೇ ಇಮಿಡಿಯೇಟ್ ಆಗಿ ಅವ್ನು ಇಲ್ಲಿ ಹುಬ್ಳಿಲಿ 5ನೇ ತಾರೀಕು ಹಣ ಪಡ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಮೈಸೂರು ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಸಾಲ ಇತ್ತು, ಇಂಥ ಕಡೆ ಕೊಟ್ಟಿದ್ದೀನಿ ಅಂತ ಕಡೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ರಿಕವರಿ ಪ್ರೊಸೆಸ್ ಮಾಡ್ತೀನಿ. ಥ್ಯಾಂಕ್ ಯು.